ಹೆಣ್ಮಕ್ಳಿಗೆ ಫ್ರೀ ಬಸ್, ಗಂಡ ಹೈಕ್ಳಿಗೆ ಬಸ್ ಟಿಕೆಟ್ ಶಾಕ್ ಎದುರಾಗ್ತಾ ಇದೆ. ಶೀಘ್ರವೇ ಬಸ್ ಟಿಕೆಟ್ ದರ ಹೆಚ್ಚಿಸೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಡೀಸೆಲ್ ದರವನ್ನ ಒಂದು ಸಲ 3.75 ಪೈಸೆ ಮಾಡಿದ್ರು, ಈಗ 90 ಪೈಸೆ ಜಾಸ್ತಿ ಮಾಡ್ತಾ ಇದ್ದಾರೆ. ಬಸ್ಗಳನ್ನ ನೀರು ಇದು ಓಡಿಸೋಕ್ಕಾಗತ್ತಾ? ಆಟೋಮೆಟಿಕ್ ಆಗಿ ಬಸ್ ಟಿಕೆಟ್ ಹೆಚ್ಚಿಸ್ತೀವಿ, 100% ಬಸ್ ದರ ಏರಿಕೆ ಮಾಡೇ ಮಾಡ್ತೀವಿ. ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ SR ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀ ಬಸ್, ಗಂಡು ಮಕ್ಕಳಿಗೆ ಬಸ್ ಟಿಕೆಟ್ ದರದ ಶಾಕ್. ಶೀಘ್ರವೇ ಬಸ್ ಟಿಕೆಟ್ ದರ ಹೆಚ್ಚಿಸೋದಕ್ಕೆ ಇದೀಗ ಸರ್ಕಾರ ನಿರ್ಧಾರವನ್ನ ಮಾಡಿರುವಂಥದ್ದು. ಡೀಸೆಲ್ ದರವನ್ನ ಒಂದು ಸಲಕ್ಕೆ 3.75 ಪೈಸೆ ಮಾಡಿದ್ರು, ಈಗ 90 ಪೈಸೆ ಜಾಸ್ತಿ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಬಸ್ ಟಿಕೆಟ್ ಕೂಡ ಏರಿಕೆ ಆಗಬೇಕಲ್ವಾ? ಇನ್ನು ಬಸ್ಗಳಿಗೇನು ನೀರನ್ನು ಹಾಕ್ಬಿಟ್ಟು ಓಡಿಸೋಕ್ಕಾಗತ್ತಾ? ಪೆಟ್ರೋಲ್ ಡೀಸೆಲ್ನೇ ಅಲ್ವಾ? ಆಟೋಮೆಟಿಕ್ ಆಗಿ ಬಸ್ ಟಿಕೆಟ್ ದರವು ಕೂಡ ಹೆಚ್ಚು ಮಾಡಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ. 100% ಬಸ್ ದರ ಏರಿಕೆ ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾದಂತಹ SR ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಶೀಘ್ರವೇ ಬಸ್ ಟಿಕೆಟ್ ದರ ಕೂಡ ಹೆಚ್ಚಾಗತ್ತೆ. ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ್. ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ SR ಶ್ರೀನಿವಾಸ್ ಹೇಳಿರುವಂಥದ್ದು. 160% ಮಾಡಲೇಬೇಕಲ್ವಾ? ಇವರು ಮೋದಿ ಅವರು ಎಷ್ಟು ಜಾಸ್ತಿ ಮಾಡಿದ್ರು? ಒಂದ್ಸರಿ ₹3.75 ಮಾಡಿದ್ರು, ಇವತ್ತು 90 ಪೈಸೆ ಜಾಸ್ತಿ ಮಾಡಿದ್ರೆ ನಾವು ಹಂಗೆ ಬಸ್ ಬರೀ ನೀರು ಇದು ಓಡಿಸೋಕ್ಕಾಗುತ್ತಾ? ಜಾಸ್ತಿ ಮಾಡಲೇಬೇಕಲ್ವಾ? ಆಟೋಮೆಟಿಕಲ್ ಆಗುತ್ತೆ. ಈಗ ನಾವು 1200 ಕೋಟಿ ಈಗ ಅರಿಯರ್ಸ್ ಕೊಡ್ತಾ ಇದ್ದೀವಿ. ಅವ್ರಿನ್ನೂ ಒಪ್ಕೊಂಡಿಲ್ಲ, ತಿರ್ಗಾ ಕರೆದು ನೆಗೋಷಿಯೇಷನ್ ಮಾಡಿ ಅಂತಾರೆ. 1260 ಕೋಟಿ ರೂಪಾಯಿ ಅರಿಯರ್ಸ್ ಕೊಡ್ತೀವಿ, ಎಲ್ಲಿ ಬರುತ್ತೆ ದುಡ್ಡು? KSRTC ಈಗಲೇ ಲಾಸಲ್ಲಿ ಐತೆ. 100% ಮಾಡಲೇಬೇಕಲ್ವಾ? ಇವರು ಮೋದಿ ಅವರು ಎಷ್ಟು ಜಾಸ್ತಿ ಮಾಡಿದ್ರು? ಒಂದ್ಸರಿ ₹3.75 ಮಾಡಿದ್ರು, ಇವತ್ತು 90 ಪೈಸೆ ಜಾಸ್ತಿ ಮಾಡಿದ್ರೆ ನಾವು ಹಂಗೆ ಬಸ್ ಬರೀ ನೀರು ಇದು ಓಡಿಸೋಕ್ಕಾಗುತ್ತಾ? ಜಾಸ್ತಿ ಮಾಡಲೇಬೇಕಲ್ವಾ? ಆಟೋಮೆಟಿಕಲ್ ಆಗುತ್ತೆ. ಈಗ ನಾವು 1200 ಕೋಟಿ ಈಗ ಅರಿಯರ್ಸ್ ಕೊಡ್ತಾ ಇದ್ದೀವಿ. ಅವ್ರಿನ್ನೂ ಒಪ್ಕೊಂಡಿಲ್ಲ, ತಿರ್ಗಾ ಕರೆದು ನೆಗೋಷಿಯೇಷನ್ ಮಾಡಿ ಅಂತಾರೆ. 1260 ಕೋಟಿ ರೂಪಾಯಿ ಅರಿಯರ್ಸ್ ಕೊಡ್ತೀವಿ, ಎಲ್ಲಿ ಬರುತ್ತೆ ದುಡ್ಡು? ಸೊ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರು ಹೇಳ್ತಾ ಇದ್ರು SR ಶ್ರೀನಿವಾಸ್ ಅವರು. ಅಂದರೆ ಈಗ ಆಟೋಮೆಟಿಕಲಿ ದುಬಾರಿ ಆಗುತ್ತೆ. ಈಗ ಮೇ 15 ಇಂದನೂ ಕೂಡ ಇಲ್ಲಿವರೆಗೂ ಕೂಡ ಎಷ್ಟು ದರ ಏರಿಕೆ ಆಗಿದೆ? ಸಡನ್ಲಿ ₹5 ಹೆಚ್ಚು ಕಮ್ಮಿ ಆಗಿರುವಂಥದ್ದು. ಸೊ ಒಂದೇ ಸಲ 3.5 ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ, 3.75 ಪೈಸೆ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ಸಡನ್ ಆಗಿ 90 ಪೈಸೆ ಕೂಡ ಜಾಸ್ತಿ ಮಾಡಿದ್ದಾರೆ. ನಿಯರ್ಲಿ ಈ ಮೇ ತಿಂಗಳಲ್ಲೇ 3 ಬಾರಿ ದರ ಏರಿಕೆ ಆಗಿದೆ, ₹5 ಹತ್ತತ್ರ ಆಗಿರೋದು. ಸೊ ಹೀಗಿದ್ದಾಗ ಬಸ್ ಟಿಕೆಟ್ ದರವು ಕೂಡ ಏರಿಕೆ ಮಾಡಬೇಕಾದಂತಹ ಅನಿವಾರ್ಯತೆಗಳು ಇದ್ದೇ ಇದೆ. ಬಸ್ಗೆ ಡೀಸೆಲ್ ಪೆಟ್ನೆ ಹಾಕಿ ಓಡಿಸ್ಬೇಕು, ನೀರನ್ನು ಹಾಕಿ ಓಡಿಸೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಟಿಕೆಟ್ ದರ ಕೂಡ ಹೆಚ್ಚಿಗೆ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಅವರು. ಆಟೋಮೆಟಿಕ್ ಆಗಿ ಬಸ್ ಟಿಕೆಟನ್ನು ಹೆಚ್ಚಿಗೆ ಮಾಡೋದು 100% ಖಚಿತ ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಇದು ಹೆಣ್ಮಕ್ಳಿಗೇನು ಫ್ರೀ ಬಸ್ ಇದೆ, ಏನು ಸಮಸ್ಯೆ ಆಗೋದಿಲ್ಲ. ಆದರೆ ಗಂಡು ಮಕ್ಕಳಿಗೆ ತಲೆ ಬಿಸಿ. ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲೂ ಕೂಡ ಗಂಡು ಮಕ್ಕಳು ಪ್ರಶ್ನೆಯನ್ನು ಇಡ್ತಾರೆ, ನಮಗೆ ಯಾಕೆ ಮಾತ್ರ ಈ ರೀತಿ ಅಂತ ಹೇಳಿಬಿಟ್ಟು. ಅಂದರೆ ಜಾಸ್ತಿ ಸಂಚಾರವನ್ನು ಮಾಡುವಂಥವರ ಸಂಖ್ಯೆ ಹೆಚ್ಚಿರುವಂಥದ್ದು ಗಂಡು ಮಕ್ಕಳದ್ದೇ. ಸೊ ಆದರೆ ಹೆಣ್ಣುಮಕ್ಕಳಿಗೆ ಮಾತ್ರ ಫ್ರೀ, ಗಂಡು ಮಕ್ಕಳಿಗೆ ಟಿಕೆಟ್ ಶಾಕ್. ಒಂದರ ಮೇಲೊಂದು ದಿನ ಕೂಡ ಪ್ರತಿನಿತ್ಯದ ವಸ್ತು ಬಳಕೆಗಳಾಗಿರ್ಬೋದು, ಈ ತೈಲ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಹೆಚ್ಚಾಗ್ತಾನೆ